ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನಿನ್ನೆ ಕೋರ್ಟ್ ಅವರನ್ನ ದೋಷಿ ಅಂತ ಏನು ಆದೇಶವನ್ನು ಕೊಟ್ಟಿರುವಂತದ್ದು 17 ಆರೋಪಿಗಳಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ದೋಷಿ ಅಂತ ಕೊಟ್ಟಿರುವಂತದ್ದು ನಾಳೆ ಒಂದಿನೊಂದು ಸೆಂಟೆನ್ಸ್ ಅನ್ನ ಪ್ರೊನೌನ್ಸ್ ಮಾಡುವಂತದ್ದು. ಸೊ ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆಗೆ ವಕೀಲರಾದಂಥ ರವೀಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣ ನೀವು ಸಹ ನೋಡ್ತಾ ಇರ್ತೀರಾ. ಸೊ ಈ ಒಂದು ಪ್ರಕರಣದಲ್ಲಿ ನಿನ್ನೆ ದೋಷಿ ಅಂತ ಕೊಟ್ಟಿರುವಂತದ್ದು, ಇದ್ರ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನು? ಈ ಒಂದು ಪ್ರಕರಣದಲ್ಲಿ ನಾನು ಪರಿಶೀಲನೆ ಮಾಡಿ ಅದರ ಹಿನ್ನೆಲೆಯನ್ನು ಶೋಧಿಸಿ ನೋಡಿದೆ. ಇದರಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೀತಾ ಇರೋದು ಮಾಪಿ ಸಾಕ್ಷಿ. ಮಾಪಿ ಸಾಕ್ಷಿ ಅಂದರೆ ಅಕ್ಯೂಸ್ ನಂಬರ್ 17 ಏನಿದ್ದಾರೆ ಅವರು ಮಾಪಿ ಸಾಕ್ಷಿ ಆಗಿದ್ದಾರಲ್ಲ, ಅಂದರೆ ಕಳ್ಳನನ್ನು ಕಳ್ಳನೇ ಹಿಡ್ಕೊಳ್ಳುವಂಥದ್ದು. ಈ ಕಳ್ಳನೇ ಹಿಡ್ಕೊಡುವಂಥ ಒಂದು ಥೀಮ್ ಇದೆಯಲ್ಲ, ಇದು ಪ್ರಮುಖವಾಗಿ ಪೊಲೀಸ್ ಅವರು ಬಳಸ್ಕೊಳ್ಳುವಂಥ ಒಂದು ಅಸ್ತ್ರ. ಈ ಅಸ್ತ್ರ ಬಳಸ್ಕೊಂಡಾಗ ನ್ಯಾಯಾಲಯ ತುಂಬ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಈ ಅಸ್ತ್ರ ಯಾವ ಮಟ್ಟಕ್ಕೆ ಈ ಒಂದು ಪ್ರಕರಣಕ್ಕೆ ಸಾಧ್ಯತೆಗಳನ್ನು ಅನುಕೂಲಕರವಾಗಿ ಮಾಡುತ್ತೆ ಅನ್ನೋದನ್ನು ನ್ಯಾಯಾಲಯ ಕುಲಂಕುಷವಾಗಿ ಪರಿಶೀಲನೆ ಮಾಡಿ, ಕಳ್ಳನ ಜೊತೆ ಸೇರಿರುವಂಥ ಒಬ್ಬ ಕಳ್ಳ ಅದಕ್ಕೊಂದು ಸಾಕ್ಷಿ ನುಡಿತಾನೆ ಅನ್ನೋದಾದರೆ, ಅದೇ ಕಳ್ಳರ ವಿರುದ್ಧ ಅವ್ರ ಜೊತೆಯಲ್ಲೇ ಪಾಲ್ಗೊಂಡು ಆ ಕೃತ್ಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಲಾಲನೆ ಎಲ್ಲ ಮಾಡೋಂಥ ಒಬ್ಬ ವ್ಯಕ್ತಿ ಒಂದು ಪ್ರಕರಣದಲ್ಲಿ ಸಾಕ್ಷಿ ನುಡಿದು ಈ ಒಂದು ಪ್ರಕರಣಕ್ಕೊಂದು ರೂಪ ಬದಲಾಯಿಸುವಂಥ ತಂತ್ರ ಮಾಡುವಂಥ ಶಕ್ತಿ ಇರುವಂಥದ್ದು ಮಾಪಿ ಸಾಕ್ಷಿಯಲ್ಲಿ. ಆ ಮಾಪಿ ಸಾಕ್ಷಿಗಳು ಸುಮ್ಮನೆ ಮಾಡಲ್ಲ. ಮಾಪಿ ಸಾಕ್ಷಿ ಕೊಡುವಂಥದ್ದು ಅದು ಮಾಪಿ ಸಾಕ್ಷಿ ಕೊಡುವಂಥವನ ಧೈರ್ಯ ಮತ್ತು ಅವನ ಪಾಪ ಪ್ರಜ್ಞೆ. ಈ ಧೈರ್ಯ ಮತ್ತು ಪಾಪ ಪ್ರಜ್ಞೆ ಎರಡನ್ನೂ ಪರಿಗಣಿಸಿ ಪೊಲೀಸ್ ಅವರು ಆ ಒಂದು ತಂತ್ರವನ್ನು ಬಳಸಬೇಕು. ಆ ತಂತ್ರಕ್ಕೆ ಅನುಗುಣವಾಗಿ ಈ ಯೋಗೇಶ್ ಗೌಡ ಪ್ರಕರಣದಲ್ಲಿ ಪ್ರತಿಕೂಲ ಸಾಕ್ಷಿಗಳು ಬಂದಿದ್ದಾಗಿಯೂ, ಪ್ರತಿಕೂಲ ಸಾಕ್ಷಿಗಳು ಕೆಲವರೆಲ್ಲ ಆಗಿದ್ದಾರೆ, ಪ್ರತಿಕೂಲ ಸಾಕ್ಷಿಗಳಾಗಿದ್ದರೂ ಕೂಡ ಅಂಥ ಪ್ರಕರಣದಲ್ಲಿ ಈ ಶಿಕ್ಷೆಗೆ ಒಳಪಡಿಸುವುದಿರುವುದೆಯಲ್ಲ, ತೀರ್ಪನ್ನು ಕೊಡುವಂಥದ್ದಿಲ್ಲ, ಅದು ಗಂಭೀರವಾಗಿ ನ್ಯಾಯಮೂರ್ತಿಗಳು ಪರಿಗಣಿಸಿ ಸಾಂದರ್ಭಿಕ ಸಾಕ್ಷಿಗಳು, ವಾಸ್ತವ ಸಾಕ್ಷಿಗಳನ್ನು ಪರಿಶೀಲಿಸಿ ಅದ್ರ ಮೇಲೆ ನಾವು ತಗೊಂಡು ಹೋಗಿದ್ದಾರೆ ಈ ಒಂದು ಪ್ರಕರಣವನ್ನು. ನನಗೆ ಪರಿಶೀಲನೆಗೆ ಸಿಕ್ಕಂಥದ್ದು ಇದರಲ್ಲಿ ಸಾಂದರ್ಭಿಕ ಸಾಕ್ಷಿ ಮತ್ತು ಮಾಪಿ ಸಾಕ್ಷಿ ಇವೆರಡೂ ಕೂಡ ಪ್ರಮುಖವಾದಂಥ ಪಾತ್ರ ವಹಿಸಿದೆ ಅಂತ ಈ ಒಂದು ಪ್ರಕರಣದಲ್ಲಿ ಕಾಣಿಸ್ತಾ ಇದೆ. ಸರ್, ಈಗ ಇನ್ನೊಂದೇನೆಂದರೆ ದೋಷಿ ಅಂತ ನಿನ್ನೆ ಒಂದು ಕೊಟ್ಟಿರುವಂಥದ್ದು ಪ್ರಮುಖವಾಗಿ 302, 120B, 201, 148 ಮತ್ತು 149 ಮಾತ್ರ ಈ ಒಂದು ಸೆಕ್ಷನ್ಗಳಲ್ಲಿ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರನ್ನ 120B ಯಲ್ಲಿ ಅಪರಾಧಿ ಅಂತ ಮಾಡಿದ್ರು. ಈ 120B ಇದು ಏನು ಹೇಳುತ್ತೆ ಸರ್? ಅದು 120B ಹೇಳುವಂಥದ್ದು ಏನಂದರೆ, ಯಾವುದೋ ಒಂದು ಪ್ರಕರಣದಲ್ಲಿ ಈ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೃತ್ಯ ಮಾಡೋದಕ್ಕೆ ಪ್ರೇರಣೆ ಕೊಡುವಂತಹ ಕೆಲಸ, ಒಂದು ಕೃತ್ಯ ಮಾಡೋದಕ್ಕೆ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಕೆಲಸ, ಒಬ್ಬ ಕೃತ್ಯ ಮಾಡೋದಕ್ಕೆ ಅದಕ್ಕೆ ಬೇಕಾದಂಥ ಒಂದು ಸವಲತ್ತುಗಳನ್ನು ಒದಗಿಸ್ಕೊಡುವಂತಹ ಕೆಲಸ, ಅಥವಾ ಒಂದು ಕೃತ್ಯ ನಡೆಯುವುದಕ್ಕೆ ತನ್ನ ಮಾತಿನಿಂದ ಪ್ರೇರಣೆಗೊಳಿಸುವಂತಹ ತಂತ್ರ, ಇಂತಹ ಕೃತ್ಯಗಳನ್ನು ಯಾರು ಮಾಡಿರ್ತಾರೋ ಅದೆಲ್ಲ ಅಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಇವ್ರ ಮೇಲೆ ಬಂದಿರುವಂಥ ಆರೋಪ, ಇವರು ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವುದೇನೆ ಸುಪಾರಿ ಕೊಟ್ಟಿದ್ದಾರೆ, ಇವರೇ ಹಣ ಕೊಟ್ಬಿಟ್ಟು ಆ ಯೋಗೇಶ್ ಗೌಡನ ಒಂದು ಅವರು ಪ್ಲಾನ್ ಪ್ರಕಾರ ಹೊಡೆದಾಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ, ಆ ಆರೋಪಕ್ಕೆ ಅನುಗುಣವಾಗಿ ಪುಷ್ಟಿ ಕೊಡುವಂಥ ಒಂದು ಕೆಲಸನ ಸಾಕ್ಷಿಗಳ ಮೂಲಕ ಪರಿಶೀಲಿಸಿ ತಗೊಂಡಿದ್ದಾರೆ. ಆ ಪ್ರಕಾರ ವಿನಯ್ ಕುಲಕರ್ಣಿ ಅವರು ಏನು ಆರೋಪಕ್ಕೆ ಒಳಗಾಗಿದ್ದಾರೆ, ಇದು ಅವ್ರ ಮೇಲೆ ಇರುವಂಥದ್ದು ಕೊಲೆ ಮಾಡಿದ್ದಾರೆ ಅಂತಲ್ಲ, ಕೊಲೆ ಮಾಡಲು ಪ್ರೇರೇಪಿಸಿದ್ದಾರೆ ಅನ್ನುವಂಥದ್ದು ಅವ್ರ ಮೇಲೆ ಆರೋಪ. ಸರ್, ಇನ್ನೊಂದು, ಕೊಲೆ ಮಾಡೋದು ಎಷ್ಟು ಅಪರಾಧನ, ಕೊಲೆ ಮಾಡೋಕ್ಕೆ ಒಂದು ರೀತಿ ಪ್ರಚೋದನೆ ಕೊಡೋದು ಅದೇ ರೀತಿ ಅಂತ = 302 ಅಂತಲೇ ಒಂದು ಲಾ ಇದರಲ್ಲಿ ಇರುವಂಥದ್ದು. ಕೆಲವು ಸಂದರ್ಭದಲ್ಲಿ ಕೊಲೆ ಮಾಡುವಂತಹ ಪ್ರಚೋದನಾ ಕ್ರಿಯೆ ಇದೆಯಲ್ಲ, ಆ ಪ್ರಚೋದನಾ ಕ್ರಿಯೆ ಈಗ ಒಬ್ಬ ವ್ಯಕ್ತಿ ಕೊಲೆ ಮಾಡು ಅಂತ ಹೇಳೋದಕ್ಕೂ, ಆ ವ್ಯಕ್ತಿ ಕೊಲೆ ಮಾಡು ಅಂತ ಹೇಳ್ದ ಅದಕ್ಕೋಸ್ಕರ ಕೊಲೆ ಮಾಡದೆ ಅನ್ನೋದಕ್ಕೂ ಇದಕ್ಕೆ ತದ್ವಿರುದ್ಧವಾದಂಥ ಒಂದು ಸ್ಟೇಟ್ಮೆಂಟ್ಸ್ ಇರ್ತವೆ. ಇಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಮಾಡಲು ಹೇಳಿದ್ದಕ್ಕಾಗಿ ನಾನು ಹೊಡೆದೆ ಅಂತಂದ್ಬಿಟ್ಟು ಹೊಡೆದಂಥವನ ಶಿಕ್ಷೆ ಪ್ರಮಾಣ ಕಡಿಮೆ ಆಗಲ್ಲ, ಅಲ್ಲಿ ಹೊಡೆದಂಥವನಿಗೆ ಶಿಕ್ಷೆ ಪ್ರಮಾಣ ಜಾಸ್ತಿ ಇರುತ್ತೆ. ಈ ಕೊಲೆ ಮಾಡಲು ಪ್ರೇರಣೆ ಕೊಟ್ಟನಲ್ಲ, ಪ್ರೇರಣೆ ಕೊಟ್ಟಾಗ ಆ ಕೊಲೆ ಮಾಡುವಂಥವನ ಮನಸ್ಥಿತಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಅವನನ್ನು ಹೊಡೆದಾಕ್ಬಿಡೋ ಅಂತ ಹೇಳ್ದ ಅಂದ ತಕ್ಷಣ ನೀನು ಹೊಡಿತೀಯಲ್ಲ, ಹೊಡೆಯುವಂಥವನ ಒಂದು ಮನಸ್ಥಿತಿಯ ಒಂದು ಗಾಂಭೀರ್ಯತೆಯನ್ನು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಆ ಗಾಂಭೀರ್ಯತೆಗೆ ಅನುಗುಣವಾಗಿ ಶಿಕ್ಷೆ ನಿರ್ಣಯ ಆಗುತ್ತೆ.